ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಅನ್ನೋದು ಕೇಂದ್ರದ ವಿಭಜನಾಕಾರಿ ಕಾರ್ಯಾಚರಣೆ ಅಲ್ವಾ? ಇದು ದಕ್ಷಿಣ ಭಾರತದ ರಾಜ್ಯಗಳ ಪ್ರಾಬಲ್ಯ ಸಂಪೂರ್ಣ ಕುಂದಿಸುವ ಪ್ರಯತ್ನನ. ಉತ್ತರ ಭಾರತದಿಂದಲೇ ಸರ್ಕಾರಕ್ಕೆ ಬೇಕಾದ ಬಹುಮತ ಸಿಗುವಷ್ಟು ಅಲ್ಲಿನ ಸೀಟುಗಳ ಸಂಖ್ಯೆ ಹೆಚ್ಚಲಿದೆಯಾ? ದಕ್ಷಿಣದ ಕ್ಷೇತ್ರಗಳ ಸಂಖ್ಯೆ ತೀವ್ರವಾಗಿ ಕುಸಿದ್ರೆ ಉತ್ತರ ದಕ್ಷಿಣ ನಡುವೆ ಹೊಸ ಸಂಘರ್ಷಕ್ಕೆ ದಾರಿ ಆಗೋದಿಲ್ವಾ? ಜನಸಂಖ್ಯಾ ನಿಯಂತ್ರಣ ನಿಯಮಗಳನ್ನು ಪಾಲಿಸಿದ್ದಕ್ಕೆ ದಕ್ಷಿಣದ ರಾಜ್ಯಗಳಿಗೆ ಈ ಶಿಕ್ಷೆನ? ಒಕ್ಕೂಟ ವ್ಯವಸ್ಥೆಯನ್ನ ದುರ್ಬಲಗೊಳಿಸಿ ಅಧಿಕಾರಗಳನ್ನ ಹಂತ ಹಂತವಾಗಿ ತನ್ನ ಕೈಗೆ ತೆಗೆದುಕೊಳ್ಳೋಕೆ ಕೇಂದ್ರ ಸರ್ಕಾರ ಪ್ರಯತ್ನಗಳನ್ನ ನಡೆಸ್ತಾನೆ ಬಂದಿದೆ. ಇದಕ್ಕಾಗಿ ರಾಜ್ಯಗಳ ತೆರಿಗೆಯ ಮೇಲೆ ಅಧಿಕಾರ ಸ್ಥಾಪನೆ ಕೇಂದ್ರ ಸರ್ಕಾರ ಇಟ್ಟ ಅತ್ಯಂತ ಮಹತ್ವದ ಹೆಜ್ಜೆಯಾಗಿತ್ತು. ಇದೇ ಸಂದರ್ಭದಲ್ಲಿ ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರುವ ಪ್ರಯತ್ನವೂ ಪರೋಕ್ಷವಾಗಿ ಒಕ್ಕೂಟ ವ್ಯವಸ್ಥೆಯ ಮೇಲೆ ನಡೆದಿರುವ ದಾಳಿನೇ ಆಗಿದೆ. ಚುನಾವಣೆಗಳನ್ನ ಪ್ರಾದೇಶಿಕ ಸಮಸ್ಯೆಗಳಿಂದ ವಿಷಯಾಂತರಗೊಳಿಸುವ ಉದ್ದೇಶ ಇದರ ಹಿಂದಿದೆ. ಈ ದೇಶದ ರಾಜ್ಯಗಳು ತಮ್ಮದೇ ಆದ ಸಂಸ್ಕೃತಿ ವೈವಿಧ್ಯತೆಗಳನ್ನ ಹೊಂದಿದೆ. ಅವುಗಳನ್ನ ಕೇಂದ್ರವಾಗಿಟ್ಟುಕೊಂಡು ಚುನಾವಣೆಗಳು ನಡೀತಾ ಬರ್ತಿವೆ. ಒಂದು ದೇಶ ಒಂದು ಚುನಾವಣೆ ಮೂಲಕ ರಾಜ್ಯಗಳ ಹಿತಾಸಕ್ತಿಗಳು ಮುನ್ನೆಲೆಗೆ ಬರದಂತೆ ನೋಡಿಕೊಳ್ಳೋದು ಇದರ ತಂತ್ರವಾಗಿದೆ. ಒಕ್ಕೂಟ ವ್ಯವಸ್ಥೆ ಹೀಗೆ ಹಂತ ಹಂತವಾಗಿ ದುರ್ಬಲಗೊಳ್ತಾ ಬಂದ ಹಾಗೆ ಇದರಿಂದ ಹೆಚ್ಚು ತೊಂದರೆಗೆ ಒಳಗಾಗೋದು ದಕ್ಷಿಣದ ರಾಜ್ಯಗಳು. ಕೇಂದ್ರದಲ್ಲಿ ರಾಜಕೀಯವಾಗಿ ದಕ್ಷಿಣದ ರಾಜ್ಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ದೊರೆತಿಲ್ಲ ಎನ್ನುವ ಆಕ್ಷೇಪ ಇವತ್ತು ನೆನ್ನೆಯದಲ್ಲ. ಕೇಂದ್ರ ಸರ್ಕಾರದ ನೀತಿಗಳು ಉತ್ತರ ಭಾರತದ ಜನರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಜಾರಿಗೊಳ್ತಿವೆ. ದಕ್ಷಿಣದ ರಾಜಕೀಯ ನಾಯಕರನ್ನ ತಮ್ಮ ಗುಲಾಮರಂತೆ ನಡೆಸಿಕೊಳ್ಳುವ ಮನಸ್ಥಿತಿ ಉತ್ತರ ಭಾರತದ ರಾಜಕೀಯ ನಾಯಕರಲ್ಲಿ ಹೆಚ್ಚುತ್ತಿದೆ ಎನ್ನುವ ಆಕ್ರೋಶವನ್ನ ಹಲವು ಪ್ರಾದೇಶಿಕ ಪಕ್ಷಗಳು ವ್ಯಕ್ತಪಡಿಸ್ತಾ ಬಂದಿವೆ. ಪ್ರಧಾನಿ ಹುದ್ದೆಯಿಂದ ಹಿಡಿದು ಕೇಂದ್ರ ಸರ್ಕಾರದ ಅತ್ಯುನ್ನತ ಸ್ಥಾನಗಳಲ್ಲಿ ದಕ್ಷಿಣ ಭಾರತದ ರಾಜಕೀಯ ನಾಯಕರು ಕುಳಿತಿದ್ದು ಅತಿ ಕಡಿಮೆ. ರಾಜಕೀಯ ಅಧಿಕಾರದ ಕೊರತೆಯಿಂದಾಗಿಯೇ ದಕ್ಷಿಣ ಭಾರತದ ಒಳದನಿಗಳನ್ನ ಕೇಂದ್ರ ಸರ್ಕಾರ ಸುಲಭದಲ್ಲಿ ದಮನಿಸ್ತಾ ಬಂದಿದೆ. ಇದೀಗ ಹಿಂದಿ ಹೇರಿಕೆಯ ಮೂಲಕ ಪ್ರಾದೇಶಿಕ ಭಾಷೆಗಳ ಮೇಲೆ ಮತ್ತಷ್ಟು ದಾಳಿಗಳು ನಡೀತಿವೆ. ಬ್ಯಾಂಕ್ಗಳಲ್ಲಿ, ರೈಲ್ವೆ ಇಲಾಖೆಗಳಲ್ಲಿ, ವಿವಿಧ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಹಂತ ಹಂತವಾಗಿ ಉತ್ತರ ಭಾರತೀಯರನ್ನ ತುರುಕ್ತಾ ಸ್ಥಳೀಯರೇ ಪರಕೀಯ ಭಾವನೆಯಿಂದ ನರಳುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಚರ್ಚೆಯಲ್ಲಿದೆ. ಜನಗಣತಿ ಆಧಾರದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರಗಳ ಗಡಿಗಳನ್ನ ಮರು ಹೊಂದಿಸುವ ಕಾರ್ಯಾಚರಣೆಯೊಂದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 2026ರ ಜನಗಣತಿ ಆಧಾರದಲ್ಲಿ ಹೊಸದಾಗಿ ಪುನರ್ವಿಂಗಡಣೆ ಮಾಡಿದರೆ ದಕ್ಷಿಣದ ರಾಜ್ಯಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಕ್ಷೇತ್ರಗಳು ಇಳಿಕೆಯಾಗಲಿವೆ ಅನ್ನೋದು ದಕ್ಷಿಣ ಭಾರತದ ರಾಜ್ಯಗಳ ಆತಂಕವಾಗಿದೆ. ಈಗಾಗಲೇ ಇದರ ವಿರುದ್ಧ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗಳನ್ನು ನೀಡಿದ್ದಾರೆ. ಮಾತ್ರವಲ್ಲ, ಇದರ ವಿರುದ್ಧ ದಕ್ಷಿಣ ಭಾರತದ ರಾಜ್ಯಗಳು ಪಕ್ಷಭೇದ ಮರೆತು ಒಂದಾಗಿ ಹೋರಾಟ ಮಾಡುವುದು ಅತ್ಯಗತ್ಯವಾಗಿದೆ ಅಂತ ಕರೆ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಹಲವು ಬಿಜೆಪಿ ನಾಯಕರ ರಾಜಕೀಯ ಭವಿಷ್ಯಗಳಿಗೂ ಇದು ಧಕ್ಕೆ ತರುವ ಅಪಾಯ ಇರೋದ್ರಿಂದ ಅವರೂ ಒಳಗೊಳಗೆ ಇದರ ವಿರುದ್ಧ ತಮ್ಮ ಆಕ್ಷೇಪಗಳನ್ನು ಎತ್ತುತ್ತಿದ್ದಾರೆ. ಈ ಪುನರ್ವಿಂಗಡಣೆಯನ್ನ ಸರ್ಕಾರ ಏನಾದರೂ ರಾಜ್ಯಗಳ ಅಭಿಪ್ರಾಯಗಳನ್ನ ತಳ್ಳಹಾಕಿ ಜಾರಿಗೊಳಿಸೋಕೆ ಮುಂದಾದ್ರೆ ಉತ್ತರ ಮತ್ತು ದಕ್ಷಿಣದ ನಡುವಿನ ಅಂತರ ಮತ್ತಷ್ಟು ಹೆಚ್ಚುವ ಅಪಾಯ ಇದೆ. ದಕ್ಷಿಣ ಭಾರತ ಈ ಪುನರ್ವಿಂಗಡಣೆಯ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತಿರುವುದು ಗೃಹ ಸಚಿವ ಅಮಿತ್ ಶಾರನ್ನ ಆತಂಕಕ್ಕೆ ತಳ್ಳಿದಂತಿದೆ. ಇದೀಗ ತಮಿಳುನಾಡಿನ ಸಮಾರಂಭವೊಂದರಲ್ಲಿ ಮಾತನಾಡ್ತಾ ಕ್ಷೇತ್ರ ಮರು ವಿಂಗಡಣೆಯಿಂದ ದಕ್ಷಿಣ ಭಾರತಕ್ಕೆ ಯಾವುದೇ ಅನ್ಯಾಯ ಆಗೋದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರೇ ಈ ಬಗ್ಗೆ ಲೋಕಸಭೆಯಲ್ಲಿ ಭರವಸೆ ನೀಡಿದ್ದಾರೆ ಅನ್ನೋದನ್ನ ತನ್ನ ಹೇಳಿಕೆಗೆ ಸಮರ್ಥನೆಯಾಗಿ ಬಳಸಿಕೊಂಡಿದ್ದಾರೆ. ಅಮಿತ್ ಶಾ ಅವರ ಈ ಹಿಂದಿನ ಸಿಎಎ ಕುರಿತ ಕ್ರೊನಾಲಜಿಯ ನೆನಪಿರೋರು ಯಾರೂ ಕ್ಷೇತ್ರ ಪುನರ್ವಿಂಗಡಣೆಯ ಕುರಿತ ಅವರ ಮಾತುಗಳನ್ನ ನಂಬಲಾರರು. ಕರ್ನಾಟಕದ ವಿಷಯದಲ್ಲಿ ಈಗಿರುವ ರಾಜ್ಯದ ಲೋಕಸಭಾ ಸದಸ್ಯರೇ ಕೇಂದ್ರ ಸರ್ಕಾರದ ಮುಖ್ಯವಾಗಿ ಮೋದಿ ಮತ್ತು ಅಮಿತ್ ಶಾ ಅವರ ಜೀತದಾಳುಗಳಾಗಿ ಕೆಲಸ ಮಾಡ್ತಾ ಕರ್ನಾಟಕದ ಹಿತಾಸಕ್ತಿಯನ್ನ ಮರೆತಿರೋದ್ರ ಬಗ್ಗೆ ಜನರಲ್ಲಿ ತೀವ್ರ ಆಕ್ರೋಶ ಇದೆ. ಈ ಹಿಂದೆ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ತುರ್ತಾಗಿ ಬರಬೇಕಾಗಿದ್ದ ನೆರೆ ಪರಿಹಾರವನ್ನ ಕೇಳೋದಕ್ಕೆ ರಾಜ್ಯದ ಬಿಜೆಪಿ ಸಂಸದರು ಹಿಂಜರಿದಿದ್ರು. ದಕ್ಷಿಣದ ರಾಜ್ಯಗಳು ಉತ್ತರ ಭಾರತದ ರಾಜ್ಯಗಳಿಂದ ಎಲ್ಲ ಕ್ಷೇತ್ರಗಳಲ್ಲೂ ಮಾದರಿ ಅಭಿವೃದ್ಧಿಯನ್ನ ಸಾಧಿಸ್ತಾ ಬಂದಿದ್ರು. ಗುಜರಾತ್ ಮಾದರಿ ಕರ್ನಾಟಕವನ್ನ ಕಟ್ಟೋಕ್ ಹೊರಟು ರಾಜ್ಯ ಬಿಜೆಪಿ ನಾಯಕರು ಮಾನಸಿಕವಾಗಿ ಉತ್ತರ ಭಾರತದ ಗುಲಾಮರು ಅನ್ನೋದನ್ನ ಸಾಬೀತುಪಡಿಸಿದ್ರು. ಆದರೆ ಕರ್ನಾಟಕದ ಬಿಜೆಪಿ ಸಂಸದರಂತೇನೆ ತಮಿಳುನಾಡು, ಕೇರಳ, ಆಂಧ್ರದ ಸಂಸದರು ಜೀತಕ್ಕೆ ಸಿದ್ಧರಿಲ್ಲ. ತಮ್ಮ ರಾಜ್ಯಗಳ ಹಿತಾಸಕ್ತಿಗೆ ಧಕ್ಕೆ ಬಂದಾಗಲೆಲ್ಲ ಕೇಂದ್ರದ ನಾಯಕರ ವಿರುದ್ಧ ಪಕ್ಷ ಭೇದ ಮರೆತು ಅವರು ಒಂದಾಗಿದ್ದಾರೆ. ಕರ್ನಾಟಕದಲ್ಲೂ ಈ ಜೀತ ಮನಸ್ಥಿತಿ ಯಾವತ್ತೂ ಇರಬೇಕು ಅಂತಿಲ್ಲ. ಆದ್ದರಿಂದ ದಕ್ಷಿಣ ಭಾರತದ ಕ್ಷೇತ್ರಗಳ ಸಂಖ್ಯೆಯನ್ನೇ ಇಳಿಸುವ ಸಂಚು ನಡೀತಿದೆ ಎನ್ನುವ ಆರೋಪ ವಿರೋಧ ಪಕ್ಷಗಳದ್ದು. ಕೇಂದ್ರದಲ್ಲಿ ರಾಜಕೀಯ ಪ್ರಾತಿನಿಧ್ಯ ದುರ್ಬಲಗೊಂಡ್ರೆ ದಕ್ಷಿಣ ಭಾರತದ ಧ್ವನಿಯೂ ದುರ್ಬಲಗೊಳ್ಳುತ್ತೆ. ಉತ್ತರ ಭಾರತದ ಮೂಗಿನ ನೇರಕ್ಕೆ ಜಾರಿಗೊಳ್ಳುವ ನೀತಿಗೆ ತಲೆಬಾಗೋದು ದಕ್ಷಿಣದ ರಾಜ್ಯಗಳಿಗೆ ಅನಿವಾರ್ಯವಾಗುತ್ತೆ. ಕೇಂದ್ರ ಸರ್ಕಾರದ ಎಲ್ಲ ಮಲತಾಯಿ ಧೋರಣೆಗಳ ನಡುವೇನೂ ದಕ್ಷಿಣದ ರಾಜ್ಯಗಳು ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆಯಲ್ಲಿ ಉತ್ತರ ಭಾರತಕ್ಕಿಂತ ಮುಂದಿರೋದು ಕೇಂದ್ರದ ಕಣ್ಣು ಕೆಸರಾಗುವಂತೆ ಮಾಡಿದೆ. ದಕ್ಷಿಣ ಭಾರತ ಹಿಂದಿಯನ್ನ ಯಾವತ್ತೂ ನೆಚ್ಚಿಕೊಂಡಿಲ್ಲ. ವಿಪರ್ಯಾಸ ಅಂದ್ರೆ ಹಿಂದಿಯನ್ನೇ ನೆಚ್ಚಿಕೊಂಡ ಉತ್ತರ ಭಾರತದ ಹೆಚ್ಚಿನ ರಾಜ್ಯಗಳು ಬಡತನ, ಅಪೌಷ್ಟಿಕತೆ, ಅನಾರೋಗ್ಯ, ಅನಕ್ಷರತೆಗಳಿಗಾಗಿ ಮುಂಚೂಣಿಯಲ್ಲಿವೆ.
ಉತ್ತರ ಭಾರತಕ್ಕೆ ಹೋಲಿಸಿದರೆ ಕೋಮು ಗಲಭೆಗಳು ದಕ್ಷಿಣದಲ್ಲಿ ಕಡಿಮೆ. ದಕ್ಷಿಣ ಭಾರತದ ರಾಜ್ಯಗಳು ತೆರಿಗೆ ಹಣವನ್ನ ಆಸ್ಪತ್ರೆ, ಕಾಲೇಜುಗಳು ಅಂತ ಹೂಡಿಕೆ ಮಾಡ್ತಿದ್ರೆ, ಉತ್ತರ ಪ್ರದೇಶದಂತಹ ರಾಜ್ಯಗಳು ಪ್ರತಿಮೆ, ಮಂದಿರ ಅಂತ ಹಣ ಉಡಾಯಿಸ್ತಿವೆ. ಕೇಂದ್ರ ಸರ್ಕಾರದ ಕುಟುಂಬ ಯೋಜನೆಗೆ ಉತ್ತರ ಭಾರತಕ್ಕಿಂತ ತೀವ್ರವಾಗಿ ಸ್ಪಂದಿಸಿದ್ದು ದಕ್ಷಿಣ ಭಾರತ. ಇಲ್ಲಿ ಅತಿ ಹೆಚ್ಚು ಸಾಕ್ಷರರಿದ್ದರಿಂದಲೂ ಕುಟುಂಬ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ತು. ಈ ಕಾರಣದಿಂದ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತ ಜನಸಂಖ್ಯೆಯಲ್ಲಿ ಹಿಂದಿದೆ. ಇದೀಗ ಅದೇ ಕಾರಣವನ್ನ ಮುಂದೊಡ್ಡಿ ದಕ್ಷಿಣ ಭಾರತದ ಲೋಕಸಭಾ ಸ್ಥಾನಗಳನ್ನು ಕಡಿತಗೊಳಿಸೋದು ಎಷ್ಟು ಸರಿ ಅಂತ ಇಲ್ಲಿನ ನಾಯಕರು ಪ್ರಶ್ನಿಸುತ್ತಿದ್ದಾರೆ. ಈಗಾಗಲೇ ನಡೆದಿರುವ ಕೆಲವು ಅಧ್ಯಯನಗಳ ಪ್ರಕಾರ ಈ ಮರು ವಿಂಗಡಣೆ ನಡೆದಿದ್ದೇ ಆದರೆ ಕರ್ನಾಟಕ 2 ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ. ಆಂಧ್ರ 5ಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನ, ಕೇರಳ 2 ಕ್ಷೇತ್ರಗಳನ್ನ, ತಮಿಳುನಾಡು 5ಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನ ಕಳೆದುಕೊಳ್ಳುತ್ತೆ. ದಕ್ಷಿಣದ ರಾಜಕೀಯ ಪ್ರಾತಿನಿಧ್ಯ ಇಳಿಕೆಯಾಗುವುದು ಮಾತ್ರವಲ್ಲ, ಉತ್ತರ ಭಾರತದ ಕ್ಷೇತ್ರಗಳಲ್ಲಿ ಹೆಚ್ಚಳವಾಗಿ ಕೇಂದ್ರ ಸರ್ಕಾರ ರಚನೆಯಲ್ಲಿ ಅವರೇ ನಿರ್ಣಾಯಕ ಪಾತ್ರ ವಹಿಸುವ ಸಾಧ್ಯತೆಗಳಿರುತ್ತೆ. ನಿಜಕ್ಕೂ ಈ ಪುನರ್ವಿಂಗಡಣೆ ವಿಭಜನಕಾರಿಯಾಗಿತ್ತು. ಅಂತಿಮವಾಗಿ ಇದು ಉತ್ತರ ಮತ್ತು ದಕ್ಷಿಣ ನಡುವಿನ ಕಂದಕವನ್ನು ಹೆಚ್ಚಿಸಲಿದೆ. ಪುನರ್ವಿಂಗಡಣೆ ಅನುಸರಿಸಿರುವ ಮಾನದಂಡ ಒಕ್ಕೂಟ ವ್ಯವಸ್ಥೆಯ ಶವಪೆಟ್ಟಿಗೆಯ ಮೇಲೆ ಹೊಡೆಯುವ ಮತ್ತೊಂದು ಮೊಳೆಯಾಗಿದೆ. ಈ ಕಾರಣದಿಂದ ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ಆತಂಕವನ್ನ ಗಂಭೀರವಾಗಿ ಸ್ವೀಕರಿಸಬೇಕಾಗಿದೆ. ಇಲ್ಲವಾದರೆ ಕೇಂದ್ರ ಭಾರೀ ಬೆಲೆ ತೆರಬೇಕಾಗುವ ಸನ್ನಿವೇಶ ಸೃಷ್ಟಿಯಾಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.